ಸೊ ನಿಮ್ಮ KEB ತಂಡನೇ ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಹೋದ್ರಂತೆ, ಅದರಿಂದ ನೀವು ಸಿನಿಮಾ ಅದು ನಾನು 10 ವರ್ಷ ಬಿಟ್ಬಿಟ್ಟಿದ್ದೆ. KEB ಕೆಲಸನೇ ಬಿಟ್ಬಿಟ್ಟಿದೆ 10 ವರ್ಷ. ಏನಕ್ಕಮ್ಮ? ಅದೇ ಇಲ್ಲಿ ಇವ್ರು ಮಾಡಬಾರ್ದು ಅಂತ ಅಂದ್ಬಿಟ್ರಲ್ಲ. ಕಾರಣ ಅಂತಂದ್ರೆ ನಮ್ಮ ಮನೇಲಿ ಯಾರೋ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಬಾರ್ದು. ಬಟ್ ನೀವು ಕೆಲಸ ಮಾಡ್ತಿರೋದು ಗೊತ್ತಿತ್ತಾರೆ? ಗೊತ್ತಿತ್ತು, ಆವಾಗಲೇ ಹೇಳಿದ್ರಂದ್ರೆ ನಿಮ್ ಮುಂದೆ ಒರೆಸ್ಬಾರ್ದು ಅಂತ ಹೇಳಿದ್ರು. 65ನೇ ಇಸ್ವಿನಲ್ಲಿ ರಿಸೈನ್ ಮಾಡಿದ್ಮೇಲೆ 75ನೇ ಇಸ್ವಿನಲ್ಲಿ ಮತ್ತೆ ಸೇರ್ಕೊಂಡೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಅದು ಯಾರೋ ಒಬ್ರು ಹೇಳಿದ್ರು, ಏನ್ ಮೇಡಮ್ KEB ಕೆಲಸನ ಬಿಟ್ರಲ್ಲ ನೀವು ಅಂತ ಹೇಳಿದ್ರು. ನನ್ಗೇನಂದ್ರೆ ಒಪ್ಕೊಂಡ್ಬಿಟ್ಟೆ ನಾನು. ಯಾಕೆಂತಂದ್ರೆ ಇದು ಅನಿವಾರ್ಯತೆ ಇದೆಯಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಇದು ಬಂದ್ಮೇಲೆ ಬದಲಾಯಿಸ್ಕೊಳಕ್ಕಾಗಲ್ಲ. ಆ 10 ವರ್ಷ ಮಾತ್ರ ಹೆಂಗೆ ಕಳೆದೆ ಅನ್ನೋದು ಗೊತ್ತಿಲ್ಲ ನನಗೆ. ನೂರೊಂದು ನೆನಪು. ನಿಮಗೆ ಚೈಲ್ಡ್ಹುಡ್ ಅಲ್ಲಿ ನಾಟಕ, ಹಾಡುಗಾರಿಕೆ, ನೃತ್ಯ ಇವೆಲ್ಲ ಆಸೆ ಇತ್ತಾ ಬಾಲ್ಯದಲ್ಲಿ? ಸುಮ್ಮನೆ ನನಗೆ ತಿಳಿದಾಗೆ ಏನೋ ಮಾಡ್ತಾ ಇದ್ದೆ. ಓಕೆ, ಆಸಕ್ತಿ ಇತ್ತು. ಓಕೆ, ಧ್ವನಿ ಪರೀಕ್ಷೆ ನಂಗೆ ತಕ್ಷಣ ಬಂದಿದ್ದು ಆಕಾಶವಾಣಿ. ಓಕೆ ಓಕೆ. ಬೇರೆ ನಮ್ಗೆ ಇನ್ನೇನು ಗೊತ್ತಿರಲಿಲ್ಲ. ಕರೆಕ್ಟ್, ಅದೇ ಒಂದು ದೊಡ್ಡ ಮಾಧ್ಯಮ ಅಲ್ವಾ? ನನಗೆ ಎಸ್ ಮೂರ್ತಿಯವರು ನಮ್ಮನೆ, ನಾವು ನಮ್ಮ ಸೋದರ ಮಾವನ ಮನೇಲಿದ್ದೆ, ಅವ್ರ ಮನೆ ಎದುರುಗಡೆ ಇತ್ತು. ಹಾಗಿದ್ದಾಗ ಅವ್ರನ್ನ ಕೇಳಿದೆ, ಅದೆಲ್ಲ ಹಂಗಾಗೋದಿಲ್ಲ, ನಾನು ಹೇಳ್ಬಿಟ್ರೆ ಆಗೋದಿಲ್ಲ, ನೀನು ಹೋಗಿ ಆಡಿಷನ್ಗೆ ಹಾಕ್ಕೋಬೇಕು, ಧ್ವನಿ ಪರೀಕ್ಷೆಗೆ ಹಾಕ್ಕೋಬೇಕು, ₹5 ಮನಿ ಆರ್ಡ್ರು. ₹5 ಮನಿ ಆರ್ಡರ್ ಕಳಿಸ್ಬೇಕು. ಇಲ್ಲಿ ಆಕಾಶವಾಣಿ. ಓಕೆ, ಮನಿ ಆರ್ಡ್ರೇ ಕಳಿಸ್ಬೇಕು. ಆ ಮನಿ ಆರ್ಡರ್ ಕಳಿಸಿದ್ಮೇಲೆ ಆಡಿಷನ್, ಧ್ವನಿ ಪರೀಕ್ಷೆ ಆಡಿಷನ್ ಕೊಡೋದಕ್ಕೂ ಮನೆ ಆರ್ಡರ್ ಮಾಡಬೇಕು. ಓಕೆ, ಆಡಿಷನ್ ಇಲ್ಲದೆ ನಿಮ್ಮನ್ನ ಸೇರಿಸ್ತಾ ಇಲ್ಲ. ಸೊ ಅದಾಯಿತು. ಅದು ಆಗಿದ್ಮೇಲೆ ಆಡಿಷನ್ ಆಯಿತು. ಸ್ವಲ್ಪ ನಂದು ಕನ್ನಡ ಸ್ವಲ್ಪ ಮೈಸೂರಿಂದ, ಇದು ನಮ್ಮ ಮನೆ ಕನ್ನಡದ ಭಾಷೆ ತುಂಬ ಸ್ಪಷ್ಟ. ಏನು ಮಾತಾಡಿದ್ರಿ ಜ್ಞಾಪಕ ಇದೆಯಾ? ಅವ್ರು ಕೇಳಿದ್ರು, ಈಗ ಅದೇ ಇದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಯಾವುದೋ ಅದು ಅಲ್ಪಪ್ರಾಣ ಮಹಾಪ್ರಾಣದ್ದು ಒಂದು ಸ್ಕ್ರಿಪ್ಟ್ ಕೊಡ್ತಾರೆ. ಅದಾಯಿತು. ಅದಾದಮೇಲೆ ಏನಾಯಿತು, ಆಕಾಶವಾಣಿಗೆ ಬರಬೇಕಾದಾಗ 6 ಗಂಟೆಗೆ ನಿಮ್ಮ ಡ್ಯೂಟಿ ಇರುತ್ತೆ. ನೀವು ಮನೆಯಿಂದ ಹೊರಡ್ತೀರಾ, ರಸ್ತೆ ಒಳಗಡೆ ಏನೋ ಮಧ್ಯದಲ್ಲಿ ತೊಂದರೆ ಆಗುತ್ತೆ, ನೀವು ಬರೋಕ್ಕಾಗೋದಿಲ್ಲ. 6 ಗಂಟೆಗೆ ಇದು ಸಿಗ್ನೇಚರ್ ಟ್ಯೂನ್ ಹಾಕ್ಬಿಡ್ಬೇಕು. ಏನು ಮಾಡ್ತೀರಾ? ನಾನು ನಮ್ಮ ಮನೆಯಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ 1 ಗಂಟೆ ಬೇಕು ಅಂತ ಅನ್ನೋದಾದರೆ ನಾನೇನು ಮಾಡ್ತೀನಿ, 20 ನಿಮಿಷ 25 ನಿಮಿಷ ಮುಂಚೆ ಬಿಡ್ತೀನಿ. ಮುಂಚೆ ಬಂದು ಕೂತ್ಕೊಂಡ್ರು ಕೆಲಸಗಳೆಲ್ಲ ಮಾಡ್ಕೋಬೋದು. ಆ ಕೊನೆ ಗಳಿಗೆಯಲ್ಲಿ ಬರಲ್ಲ. ನಾನು ಮುಂಚೆ ಬಂದುಬಿಟ್ಟು ನಾನು ಐ ವಿಲ್ ಬಿ ಇನ್ ಟೈಮ್. ಇಂಗ್ಲೀಷ್ ಇಲ್ಲ. ಫಸ್ಟ್ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ರಲ್ಲ, ಡಾಕ್ಟರ್ ವಸಂತ ಕವಲಿ, ಅವ್ರನ್ನ ನಮಸ್ಕಾರ ಮಾಡೋದು. ನಾನು ಇವತ್ತು ಕನ್ನಡ ಏನಾದ್ರು ನನ್ನಲ್ಲಿ ಸ್ಪಷ್ಟತೆ ಇದೆ ಅಂತಂದರೆ ಅವ್ರನ್ನ ನೆನೆಸ್ಕೋತೀನಿ. ಗುರುಗಳು ಸಮಯದ ಇದು. ಯಾಕಂದ್ರೆ ಅವ್ರು ಕೇಳಿದ್ದು ಅಷ್ಟೇ, ನೀವು ಸಮಯಕ್ಕೆ ಬರದೆ ಹೋದರೆ ಏನು ಮಾಡ್ತೀನಿ. ಸೊ ಹೀಗೆಲ್ಲ ಆಗಿ ಕಲ್ತದ್ದು ನಮಗೆ ಒಬ್ಬೊಬ್ಬರಿಂದ ಈ ಥರ ಕಲ್ತಿದ್ದೇ ಜಾಸ್ತಿ ನಮಗೆ. ಹಾಗಾಯಿತು. ಅದರ ನೀವು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದರೆ ನಿಮ್ಮನ್ನು ಸೆಲೆಕ್ಟ್ ಆಯ್ಕೆ ಮಾಡ್ತಾ ಇರಲಿಲ್ಲ ನಿಮ್ಮನ್ನು. ಇಲ್ಲ ಸರ್, ನಂಗೆ ಗೊತ್ತಿಲ್ಲ, ಕನ್ನಡ ಎಲ್ಲಿ ಯಾವ ಥರ ಮಾತಾಡ್ತಾರೋ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳಿದೆ. ನಂಬರು ನೆಚ್ಚರು ನವರತ್ನ ರಾಮ್ದು ಫಸ್ಟ್ ನಾಟಕ ನಾನು ಆಕಾಶವಾಣಿಯವರು. ಅಲ್ಲಿ ಇಷ್ಟೆಲ್ಲ ತಿಳ್ಕೊಂಡಿದ್ರು. ಅಲ್ಪಪ್ರಾಣ ಮಹಾಪ್ರಾಣದ ಬಗ್ಗೆ ತಿಳ್ಕೊಂಡಿದ್ರು. ಒಂದು ಇದರೊಳಗಡೆ ಅಲ್ಪಪ್ರಾಣ ಹೇಳ್ತಾ ಇದ್ದೀನಿ, ಅದು ಮಹಾಪ್ರಾಣ ಬರಬೇಕು. ಅದಕ್ಕೆ ಇವತ್ತು ಅಪ್ಪಿತಪ್ಪಿಗೂಟ ಕಷ್ಟ ಅಂತ ಬರಲ್ಲ, ಕಷ್ಟ ಅಂತ ಬರುತ್ತೆ. ಕಷ್ಟ ನೋಡಿ, ಕಷ್ಟ ಸಾ ಮೇಲೆ ಕಷ್ಟ, ಕರೆಕ್ಟ್, ಕಷ್ಟ. ಆಮೇಲೆ ವಿದ್ಯಾರ್ಥಿ ಅಲ್ಲ. ಇಂಥ ಕನ್ನಡನ ನಾವು ಆಕಾಶವಾಣಿ ಇವತ್ತು ಕಲಿಯಕ್ಕೆ ಸಾಧ್ಯ ಇಲ್ಲ. ಸೂಪರ್. ಎಷ್ಟು ಸಲ ನಾನು ಅನ್ಕೋತೀನಿ, ಈಗ ನೋಡಿ ಎಷ್ಟು ಸಲ ಅನ್ಕೋತೀನಿ ಅಂತಂದರೆ ನಾನು ಎಷ್ಟು ಸಲ ಅಂತ ಬರಲ್ಲ. ಅಪ್ಪಿತಪ್ಪಿ ಸಹಿತ ಭಾಷೆ ಬರೋದಿಲ್ಲ. ಅಂದರೆ ಹಾಗೆ ಕಲ್ತ್ಕೊಂಡು ಬಂದಿದ್ದು, ಹೆಜ್ಜೆ ಆಗಿ ಕಲ್ತಿದ್ದು. ಅವಕಾಶ ಚೆನ್ನಾಗಿತ್ತು. ಸೊ ನಿಮ್ಮ KEB ತಂಡನೇ ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಹೋದ್ರಂತೆ, ಅದರಿಂದ ನೀವು ಸಿನಿಮಾ ಅದು ನಾನು 10 ವರ್ಷ ಬಿಟ್ಬಿಟ್ಟಿದ್ದೆ. KEB ಕೆಲಸನೇ ಬಿಟ್ಬಿಟ್ಟಿದೆ 10 ವರ್ಷ. ಏನಕ್ಕಮ್ಮ? ಅದೇ ಇಲ್ಲಿ ಇವ್ರು ಮಾಡಬಾರ್ದು ಅಂತ ಅಂದ್ಬಿಟ್ರಲ್ಲ. ಯಾರು? ಮನೇಲಿ ಎಲ್ಲರಿಗೂ. ಕಾರಣ ಅಂತಂದ್ರೆ ನಮ್ಮ ಮನೇಲಿ ಯಾರೋ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಬಾರ್ದು. ಬಟ್ ನೀವು ಕೆಲಸ ಮಾಡ್ತಿರೋದು ಗೊತ್ತಿತ್ತು, ಆವಾಗಲೇ ಹೇಳಿದ್ರಂದ್ರೆ ನಿಮ್ ಮುಂದೆ ಒರೆಸ್ಬಾರ್ದು ಅಂತ ಹೇಳಿದ್ರು. ಸೊ ಹಾಗಾಗ್ಬಿಟ್ಟು ಬೇಡ ಅಂತ ಹೇಳಿದ್ಮೇಲೆ ಇನ್ನ ಮಾಡೋಕ್ಕಾಗಲ್ವಲ್ಲ. 10 ವರ್ಷ. 65ನೇ ಇಸ್ವಿನಲ್ಲಿ ರಿಸೈನ್ ಮಾಡಿದ್ಮೇಲೆ 75ನೇ ಇಸ್ವಿನಲ್ಲಿ ಮತ್ತೆ ಸೇರ್ಕೊಂಡೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಅದು ಯಾರೋ ಒಬ್ರು ಹೇಳಿದ್ರು, ಏನು ಮೇಡಮ್ KEB ಕೆಲಸನ ಬಿಟ್ರಲ್ಲ ನೀವು ಅಂತ ಹೇಳಿದ್ರು. ಇಲ್ಲಪ್ಪ, ಈ ಥರ ಮನೆಯಲ್ಲೆಲ್ಲ ಬೇಡ ಅಂತಂದ್ರು. ಆ 10 ವರ್ಷ ಅಂದ್ರೆ ನನಗೆ ಮತ್ತೆ 75 ವರ್ಷ 75ನೇ ಇಸ್ವಿ ಸೇರಿದಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ ಈ 10 ವರ್ಷ ಕೆಲಸ ಬಿಟ್ಬಿಟ್ಟು, ಯಾಕಂದ್ರೆ ಜನರು ನಮ್ಮ ತಾಯಿನೂ ವರ್ಕಿಂಗ್ ವುಮೆನ್ ಆಗಿದ್ರು.
ಅವ್ರಿಗೆ ರಜಾ ಹಾಕ್ಬಿಟ್ಟು ಮನೇಲಿ ಕೂತ್ಬಿಟ್ರೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ವರ್ಕಿಂಗ್ ವುಮೆನ್ಗಳ ಟೆಂಡೆನ್ಸಿ ಒಂದು ಆ ಥರ ಆಕ್ಟಿವ್ ಆಗಿ ಕೆಲಸ ಮಾಡಿ ಇದ್ದು ಮನೇಲಿ ಇರ್ಬೇಕಂದ್ರೆ ಕಷ್ಟ ಆಗೋದು. ನಮ್ಮ ತಾಯಿ ನೋಡಿದ್ದೆ ಅನ್ನೋದನ್ನ. ಬಟ್ ಆ 10 ವರ್ಷ ನಿಮ್ಗೆ ಎಷ್ಟು ಚಾಲೆಂಜ್ ಆಗಿತ್ತಮ್ಮ ನಿಮಗೆ? ಚಾಲೆಂಜ್ ಅಂದರೆ ಅದು ನನಗೇನಂದರೆ ಒಪ್ಕೊಂಡ್ಬಿಟ್ಟೆ ನಾನು. ಯಾಕೆಂತಂದರೆ ಇದು ಅನಿವಾರ್ಯತೆ ಇದೆಯಲ್ಲ, ನಾನೇನು ಮಾಡೋಕ್ಕಾಗಲ್ಲ, ಇದು ಬಂದಮೇಲೆ ಬದಲಾಯಿಸ್ಕೊಳಕ್ಕಾಗಲ್ಲ. ಸೊ ಆಮೇಲೆ ಫ್ಯಾಮಿಲಿ, ನನ್ನ 2 ಮಕ್ಕಳು ಹುಟ್ಟಿದ್ರು. ಯಾವಾಗ ಮಕ್ಕಳು ಹುಟ್ಟಿದ್ದು? ನನ್ನ ದೊಡ್ಡ ಮಗ ಹುಟ್ಟಿದಾಗ 67. ಓಕೆ, 67. ಚಿಕ್ಕ ಮಗ ಹುಟ್ಟಿದಾಗ 71. ಸೊ 4 ಗೋಡೆ ಮಧ್ಯನೇ ಜೀವನ ಶುರುವಾಗಿದ್ದು ಅಷ್ಟೇ. ನಾನು ಒಂದು ಹೊರಗಡೆ ಹೋಗೋದು ಗೊತ್ತಿಲ್ಲ, ಏನಿಲ್ಲ. ಮನೆದೇ ಸಣ್ಣ ಪುಟ್ಟ ಕೆಲಸಗಳಿತ್ತು ಅಂದರೆ ಹೋಗಿ ಮಾಡ್ಕೊಂಡು ಬರ್ತಾ ಇದ್ದೆ. ಅಷ್ಟು ಬಿಟ್ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಆ 10 ವರ್ಷ ಮಾತ್ರ ಹೆಂಗೆ ಕಳೆದೆ ಅನ್ನೋದು ಗೊತ್ತಿಲ್ಲ ನನಗೆ. ಬಟ್ ಎಲ್ಲೋ ನಿಮ್ಮ ಒಳಗಡೆ ತುಡಿತಾ ಇತ್ತು. ಆಮೇಲೆ ಎಲ್ಲೋ ಒಂದು ಕಡೆ ಅಂದ್ರೆ ನೀವು ಮಿಸ್ ಮಾಡ್ಕೋತಾ ಇದ್ರು ತುಂಬಾ ಕೆಲಸ. ಆ ಮಿಸ್ಗಿಂತ ಹೆಚ್ಚಾಗಿ ಎಷ್ಟಾರಾಗಲಿ ಫಿನಾನ್ಷಿಯಲ್ ಆಗಿ ಪ್ರಾಬ್ಲಮ್ ಇದ್ದಾಗ ನಾವು ನಿಮಗೆ ಬೇಕಾದ್ರೆ 10 ರೂಪಾಯಿ ಕೊಡ್ಬೋದು, 10 ಪೈಸೆ ಕೇಳಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ಆವಾಗ ಒಂದು ಸ್ವಲ್ಪ ಹಿಂಜರಿಕೆ ಇತ್ತು. ಅದು ಹೆಂಗೋ ನಡ್ಕೊಂಡು ಹೊಟ್ಟೋಯ್ತು. 10 ವರ್ಷ ಕಳೆದಿದ್ದು ನಿಜವಾಗ್ಲೂ ಗೊತ್ತಿಲ್ಲ. ಹೇಗೋ ಮಕ್ಕಳನ್ನ ಸ್ಕೂಲಿಗೆ ಕಳಿಸು, ಅವ್ರನ್ನ ನೋಡ್ಕೊಳ್ಳೋದು, ಇದರೊಳಗಡೆ ಎಲ್ಲ ಬೆಂಗಳೂರು ಜಯನಗರ. ಮಕ್ಕಳು ಹುಟ್ಟಿದ್ದು ಬೆಂಗಳೂರೇ, ದೊಡ್ಡವನ್ ಮೈಸೂರು. ಸೊ ಹಾಗಾಗ್ಬಿಟ್ಟು ಕಳೆದೋಯ್ತು. ಆವಾಗ ನನಗೆ ಅವ್ರು ಯಾರೋ ಹೇಳಿದಾಗ ನನಗೆ ಒಂದು ಮನಸ್ಸಿನಲ್ಲಿ ಅನಿಸ್ತು, ಹೌದಲ್ವಾ. ಆಮೇಲೆ ನೋಡೋಣ ಅಂಥೇಳಿ ಟ್ರೈ ಮಾಡಿದ್ದದು ಪುನಃ ನೋಡಿದ್ರೆ ನನ್ನ ರೆಸಿಗ್ನೇಷನ್ ಅಕ್ಸೆಪ್ಟ್ ಆಗಿರಲಿಲ್ಲ. ಇದು ವಿಧಿ ಆಟ ಅಂತ ಹೇಳ್ತೀವಲ್ಲ. 10 ವರ್ಷ ಅದು ಯಾರಿಗೆ ಅದೇನಾಗುತ್ತೆ ಅಂದರೆ ಕರೆಸ್ಪಾಂಡೆನ್ಸಲ್ಲಿ ಎಲ್ಲೋ ಒಂದು ಕಡೆ ಪೇಪರ್ ಹೊಟ್ಟೋಯ್ತು ಅಂದರೆ ಯಾರು ಅದನ್ನು ಹೋಗಿ ಹುಡ್ಕೊಂಡು ಹೋಗೋದಿಲ್ಲ. ಸೊ ಅದಲ್ಲೇ ಹೊಟ್ಟೋಗಿತ್ತು. ಆ ಪ್ಲೇಸ್ಗೆ ಯಾರನ್ನ ಅಪಾಯಿಂಟ್ ಆಗಿರಲಿಲ್ಲ, ವೇಕೆನ್ಸಿ ಹಂಗೆ ಕಂಟಿನ್ಯೂ ಆಯಿತು. ಸೊ ಹಾಗಾಗಿ ನೋಡೋಣ ಅಂತೇಳಿ ಒಂದು ಅಪ್ಲಿಕೇಶನ್ ಕೊಟ್ಟೆ. ಹೀಗೆ ದೇವ್ರ ದಯ. ಮತ್ತೆ ರೀ ಎಂಟ್ರಿ ಆದಾಗ ಹೇಗಿತ್ತು ಅನುಭವಗಳು? 10 ವರ್ಷದ ಗ್ಯಾಪ್ ನಂತರ ಆದಾಗ ನನಗೆ ಭಾಳ ಒಳ್ಳೆ ಸೆಕ್ಷನಲ್ಲಿ ಕೆಲಸನೂ ಸಿಕ್ತು. ತುಂಬ ನನಗೇನು ಅನ್ನಿಸ್ಲಿಲ್ಲ. ಸೊ ಅವಾಗ ಸಿನಿಮಾಗೆ ಇದಾಗಿದ್ದ. ಆವಾಗ ಏನಾಯಿತು, ಅಲ್ಲಿ ನಮ್ಮ KEB-ನಲ್ಲಿ ನಮ್ಮ ನೌಕರರ ಸಂಘದ ಒಂದು ಕಲಾ ವಿಭಾಗ ಅಂತ ಮಾಡಿದ್ರು. ಎಂಪ್ಲಾಯೀಸ್ ಯೂನಿಯನ್ಗೆ ಒಂದು ಕಲ್ಚರಲ್ ವಿಂಗ್ ಅಂತ. ಸೊ ನಾನು ಆಕಾಶವಾಣಿಲಿ ಅಷ್ಟೊತ್ತಿಗೆ ಮಾಡ್ತಾ ಇದ್ದೆ. ನಾನು ಸೆಲೆಕ್ಟ್ ಆಯಿತಾ ಆಕಾಶವಾಣಿ. ಆಗ ಅವ್ರು ಹೇಳಿದ್ರು, ಈ ಕಾರ್ಯಕ್ರಮಕ್ಕೆ ಕರೆದ್ರು. ನೋಡಿ 75ನೇ ಇಸ್ವಿನಲ್ಲಿ ನಾನು ಅಲ್ಲಿ ಕಲಾ ವಿಭಾಗದಲ್ಲಿ ಶುರು ಮಾಡಿದ್ದಕ್ಕೆ 93 ವಾಲಂಟ್ರಿ ರಿಟೈರ್ಮೆಂಟ್ ತಗೊಳ್ಳೋವರೆಗೂ ಕಾರ್ಯಕ್ರಮ ಮಾಡಿದ್ದೀನಿ. ಆಮೇಲೆ ನನ್ನ ಒಂದು ಸೆಕ್ರೆಟರಿಯಾಗಿ ಇದು ಮಾಡಿದ್ರು. ಸೊ ನಿಮ್ಮ ಕಲಾ ಚಟುವಟಿಕೆಗಳಿಗೆ, ಕಲಾ ಒಂದು ಸಂಬಂಧಕ್ಕೆ ಮೊದಲನೇ ವೇದಿಕೆನೇ KEB. ಅಂದರೆ ಹೊರಗಡೆಗೆ ಬಂದಿದ್ದು ಆಕಾಶವಾಣಿ ಫಸ್ಟ್. ಓಕೆ, ಆಕಾಶವಾಣಿ ಫಸ್ಟ್. ಅಲ್ಲಿನ್ನೂ ಆಕಾಶವಾಣಿಲಿ ಏನಾಯಿತು ಅಂದರೆ ನನಗೆ ಒಂದು ಇದು ನಾಟಕ ಸ್ಟೇಜ್ ಪ್ಲೇ ಮಾಡಿದ್ರು. ಓಕೆ, ಈ ಆಕಾಶವಾಣಿ ಚಟುವಟಿಕೆಗಳೆಲ್ಲ ಭಾಗವಹಿಸೋಕೆ ಏನು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ನಿಮಗೆ ಮನೆ? ಅಷ್ಟೊತ್ತಿಗಾಗಲೇ ಅದು ಸ್ವಲ್ಪ ಮನೆಯಲ್ಲಿಂದ ಇನ್ನೊಬ್ಬರ ಮಗನಿಗೆ ಮದುವೆ ಆಯಿತು. ನಾವು ಈ ಕಡೆ ಜಯನಗರಕ್ಕೆ ಬಂದು. ಸೊ ನಾವು ಇಂಡಿಪೆಂಡೆಂಟ್ ಆಗಿದ್ದು. ಓಕೆ, ಇದು ನಮ್ಮದೇ ಫ್ಯಾಮಿಲಿ ಇತ್ತು. ಹೋಗಿ ಬಂದು ಮಾಡ್ತಾಯಿದ್ವು. ಓಕೆ, ಅವ್ರು ಗಾಂಧಿನಗರದಲ್ಲಿ ಇದ್ದಿದ್ದು, ನಾವು ಜಯನಗರಕ್ಕೆ ಬಂದಿದ್ದು. ಸೊ ಅದೆಲ್ಲ ಏನು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ನಮ್ಮ ಪಾಡಿಗೆ. ಯಾಕೆಂದ್ರೆ ಇಲ್ಲಿ ಇದ್ದಿತ್ತಾನೆ ಆಕಾಶವಾಣಿ ಅಂದರೆ ಅವಾಗ ಯಾರಿಗೂ ಇದಿರಲಿಲ್ಲ, ಒಂಥರ ಧ್ವನಿ ಅಷ್ಟೇ ಅಂತ. ಆವಾಗ ಕರೆದ್ರು. ಆಕಾಶವಾಣಿಯಿಂದನೇ ಪ್ರತಿ ವರ್ಷ ಶ್ರೋತೃಗಳಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡೋರು, ವರ್ಷಕ್ಕೊಂದ್ಸಲ. ಆಗ ಪದಗಳೇ ಶ್ರೋತೃಗಳು ಕರೆಕ್ಟ್ ಆಕಾಶವಾಣಿ ಪದಗಳವೆಲ್ಲ ಅದು ಮರೆಯೋಕ್ಕೆ ಆಗೋದಿಲ್ಲ. ಮಾಡಿದಾಗ ಪ್ರತಿ ಇದಕ್ಕೂ ಆ ವಿಭಾಗಗಳಿರುತ್ತಲ್ಲ, ಸಂಗೀತ, ನಾಟಕ, ನೃತ್ಯ, ಅದನ್ನೇ ಸೇರಿಸ್ಬಿಟ್ಟು 1 ಗಂಟೆ ಕಾಲದ್ದು ಬಂದು 2-3 ಗಂಟೆ ಕಾಲ ಅವ್ರನ್ನ ಕರೆದು ಅವ್ರ ಮುಂದೆ ಪ್ರೋಗ್ರಾಮ್ಗಳು ಕೊಡ್ತಾಯಿದ್ರು. ಅಂದರೆ ಸ್ನೇಹಿತರೆ, ಇವತ್ತು ನಾವು ಬೇರೆ ಬೇರೆ ಹೆಸರುಗಳಲ್ಲಿ ಪಾಡ್ಕ್ಯಾಸ್ಟು ಅದು ಇದು ಅಂತ ಹೆಸರುಗಳು ಹೊಸದಾಗಿ ಇಟ್ಟಿದ್ದೀವಿ. ಇವರೆಲ್ಲ ಇವರೆಲ್ಲ ಮಾಡಿರೋದನ್ನ ದಾರಿಲಿ ನಾವು ನಡೀತಾ ಇಲ್ಲ, ಅಂಬೆಗಾಲ್ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ತುಂಬಾ ಮುಂದುವರೆದಿದೆ, ತುಂಬಾ ಮುಂದುವರೆದಿದೆ. ಓಲ್ಡ್ ವೈನ್ ನ್ಯೂ ಬಾಟಲ್ ಅಷ್ಟೇ ಇದು. ಯು ಹ್ಯಾವ್ ಡನ್ ಆಲ್ ದಿ ನಿಮ್ಮ ಒಂದು ಟೆಕ್ನಾಲಜಿನಲ್ಲಿ. ಅವತ್ತು ನೀವಿದ್ದ ಸಂಕುಚಿತವಾಗಿತ್ತು, ಇವತ್ತು ಎಕ್ಸ್ಪ್ಯಾಂಡ್ ಆಗಿದೆ, ಟೆಕ್ನಿಕಲಿ ಬೆಳೆದಿದೆ. ಬಟ್ ಇದೆಲ್ಲ ನೀವು ಏನು ಇಲ್ಲದೆ ಬೇಕಾದ್ರೆ ಮಾಡಿದಿರಾ. ನೀವು ನಿಮ್ಮಂತ ಹಲವಾರು ಹಿರಿಯರು, ಅದನ್ನ ನಾವು ಅನುಸರಿಸ್ತಾ ಇದೀವಿ ಅಷ್ಟೇ, ತಪ್ಪು ಅಂತ ಹೇಳ್ತಾ ಇಲ್ಲ. ನಾನು ಯಾವತ್ತು ಅದನ್ನೇನು ತಪ್ಪು ಅಂತ ಅನ್ಕೊಳ್ಳಿಲ್ಲ. ಸೊ ಹಾಗಾಗಿ ಮಾಡ್ಕೊಂಡು ಬಂದಾಗ ನನ್ನನ್ನು ಆಯ್ಕೆ ಮಾಡಿದ್ರು ಆ ನಾಟಕಕ್ಕೆ. ಅದು ಕಾಲ ಬದಲಾಯಿತು. ನನ್ನ ಕಾಲನೂ ಬದಲಾಯಿತು. ನೋಡಿ ಒಂದೊಂದು ಟೈಟ್ಲ್ಗಳು ಹೆಂಗೆ ಅಂತ. ಹೇಗೆ ಅಂತಂದರೆ ಅದರೊಳಗಡೆ ಅವಳು ಲೆಕ್ಚರರು, ಪಾಪ ಇವರು ನಮ್ಮ ಅವರೇ ದ್ವಾರಕಾನಾಥ್ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರಲ್ಲ, ಅವ್ರು ನನಗೆ ಹೀರೋ.
ಪಾಪ ಅವ್ರು ನನಗಿಂತ ಪಾಪ ತುಂಬ ಚಿಕ್ಕವರು. ನಾನು ಲೆಕ್ಚರರು, ಅವರು ಲೆಕ್ಚರರು. ನಮ್ಮ ಅತ್ತೆ ಇರ್ತಾರಲ್ಲ ಸೋದರತ್ತೆ, ಅವ್ಳಿಗೆ ಏನಂತಂದರೆ ನನ್ನ ಸೊಸೆ ಯಾರ ಬೆನ್ನಿನ ಮೇಲೆ ಕೈ ಇಟ್ಕೊಂಡು ಹೋಗಬೇಕು ಸ್ಕೂಟ್ರಲ್ಲಿದ್ದ. ಇಂಥ ಬೈಕೇನ ಟಿ ಸುನಂದಮ್ನವ್ರು ಬರೆದಿದ್ದಾರೆ ನೋಡಿ ಹೆಂಗಿದ್ದಾರೆ ಆ ಕಾಲದಲ್ಲಿ. ಅಂದರೆ ಅವ್ರಿಗೆ ಇಷ್ಟ ಅಂದರೆ ನನ್ನ ಸೊಸೆ ಖುಷಿಯಾಗಿರಬೇಕು, ಮದುವೆ ಆಗೋರ ಅವನ ಗಂಡನ ಹಿಂದೆ ಅವಳು ಕೈ ಇಟ್ಕೊಂಡು ಸ್ಕೂಟ್ರ್ ಮೇಲೆ ಹೋಗಬೇಕು, ಭುಜದ ಮೇಲೆ ಕೈ ಇಟ್ಕೊಂಡು ಅಂತ. ಸೊ ಹಾಗಾಗ್ಬಿಟ್ಟು ಅದು ಆ ಪಾತ್ರಕ್ಕೆ ನನ್ನ ಹಾಕಿದ್ರು. ನನಗೆ ಅದೇ ಒಂದು ಸ್ಟೇಜ್ ಪ್ಲೇ ಅಂತ ಮಾಡಿದ್ದು ಅದೇ ಫಸ್ಟು. ಕಾಲ ಬದಲಾಯ್ತದೆ. ಆಗ ಮಾಡಿದಾಗ ನಮ್ಮ ಉಮಾ ಶಿವಕುಮಾರ್ ಅವ್ರ ತಾಯಿ ಆಗ ಇವರು ಅವರೇನು ಮಾಡಿದ್ರು, ಬಂದು ಅವರ ಜಾಯಿಂಟ್ ಡೈರೆಕ್ಟ್ ಆಗಿದ್ದರು. ಸರಿ ಬಂದುಬಿಟ್ಟು ನಿನಗೆ ಟ್ಯಾಲೆಂಟ್ ಇದೆ, ಬಿಡಬೇಡ ನೀನು, ರೆಕಗ್ನೈಸ್ ಮಾಡಿದ್ರು ಅವರು. ಅದು ಒಂಥರ ಎಂಥ ಸಪೋರ್ಟ್ ಸಿಕ್ಬಿಡ್ತು ಅಂತಂದರೆ, ಹೌದಾ ನಾನು ಮಾಡಬಲ್ಲೆ ಹಾಗಾದರೆ ಅಂತೇಳಿ ಅಲ್ಲಿಂದ ಮತ್ತೆ ನೋಡಿ ಒಂದೊಂದು ಸಣ್ಣ ಸಣ್ಣ ಪಾತ್ರಗಳು ಸುಮಾರು ಒಂದು 30-35 ನಾಟಕಗಳು ಮಾಡಿದೆ. ಏನು ನನಗೆ ಯಾವ ಅಂದರೆ ಇವತ್ತಿನ ಥರ ವರ್ಕ್ಶಾಪ್ಗಳಿಲ್ಲ, ಟ್ರೈನಿಂಗ್ಗಳಿಲ್ಲ, ಕ್ಲಾಸಸ್ಗಳಿಲ್ಲ. ಈಗ ಎಂಥದ್ದು ಇವಾಗೆಲ್ಲ ಬರ್ತಾ ಇದೆ, ತುಂಬಾ ಬರ್ತಾ ಇದೆ ಇದು ಕೋರ್ಸ್ಗಳು, 3 ತಿಂಗಳು ಎಲ್ಲದೂ ಇದೆ. ಆವಾಗ ನಮ್ಗೆ ಅದು ಏನೂ ಗೊತ್ತಿಲ್ಲ, ಈಗ ಮಾಡಬೇಕಾ, ಟ್ರೈನಿಂಗ್ ಇಲ್ಲ, ಒಂದು ಗೈಡೆನ್ಸ್ ಇಲ್ಲ, ಏನಿಲ್ಲ, ಸುಮ್ಮನೆ ಮಾಡ್ಕೊಂಡು ಹೋಗಿದ್ದು. ಹಾಗೆ ಹೇಳಿದಾಗ ಒಂದೇನೋ ಹುರುಪು ಬಂತು, ತುಂಬ ಮಾಡಿದೆ. ಆವಾಗ ಏನಂತಂದರೆ ಈ ಆಕಾಶ ಇದಕ್ಕೆ ವಿವಿಧ ಭಾರತಿಗೆ ನನ್ನ ಇದು ಅವಾಗ ಇದಿರಲಿಲ್ವಲ್ಲ, ಟಿ ವಿ ಇರಲಿಲ್ಲ. ಸೊ ಏನಿದ್ರು ದೂರದರ್ಶನದ ಕಾರ್ಯಕ್ರಮ ಏನಿದ್ರು ಟಿ ವಿಯಿಂದನೇ ರೇಡಿಯೋಯಿಂದ ಮಾಡಬೇಕಾಯ್ತು. ವಿವಿಧ ಭಾರತಿ ವಾಣಿಜ್ಯ ವಿಭಾಗ, ಟಿ ವಿ ಇರಲಿಲ್ಲ. ಸೊ ಯಾವುದೇ ಈಗ ಸಿನಿಮಾ ಆಗಿರ್ಬೋದು, ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಜಿಂಗಲ್ಸ್ ಅದೆಲ್ಲದು ಅದರೊಳಗಡೆ ಬರ್ತಾಯಿತ್ತು. ಅಂತೇಳಿ ದಿನದಲ್ಲಿ ಏನಿಲ್ಲ ಅಂತಂದು 15-16 ಸ್ಪಾನ್ಸರ್ ಪ್ರೋಗ್ರಾಮ್ಗಳಲ್ಲಿ ನನ್ನ ಧ್ವನಿ ಇರ್ತಿತ್ತು. ಧೂಮಕೇತು ಅನ್ನೋ ಕನ್ನಡ ಚಿತ್ರ ಇದೇ ಸೆಪ್ಟೆಂಬರ್ 26ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಈ ಚಿತ್ರ ತಪ್ಪದೇ ವೀಕ್ಷಿಸಿ ಅಂತ ಹೇಳಿ, ಮತ್ತೆ ಅದರದ್ದೆಲ್ಲ ರೆಕಾರ್ಡಿಂಗ್ ಎಲ್ಲ ಒಂದು ಸ್ವಲ್ಪ ಇದನ್ನ ಹಾಕೊಂಡು ಅದ್ರ ಜೊತೆಗೆ ಅಮ್ಮ ಈಗ ಮಾತಾಡ್ತಾ ಸ್ವಲ್ಪ ಒಂದು ಚೂರು ಡಿವಿಯೇಟ್ ಹೋಗ್ತೀನಿ, ಯಾಕಂದ್ರೆ ಜನಗಳಿಗೋಸ್ಕರ. ಹೌದಾ. ನೀವು ಉಮಾ ಶಿವಕುಮಾರ್ ಅವ್ರ ತಾಯಿ ಅಂತ ಹೇಳಿದ್ರಿ. ಇನ್ಫ್ಯಾಕ್ಟ್ ಸಾಕಷ್ಟು ಜನ ಉಮಾ ಶಿವಕುಮಾರ್ ಅವ್ರ ಬಗ್ಗೆ ನನಗೆ ಸಂದರ್ಶನ ಮಾಡಕ್ಕೆ ಕೇಳಿದ್ರು. ಅವ್ರು ಇಲ್ಲ, ಅಫ್ಕೋರ್ಸ್ ಕಾಲ್ವಾಗಿದ್ದಾರೆ. ಅವ್ರ ಮಗನ ಹುಡುಕ್ದೆ ನಾನು, ಹರ್ಷ ಅಂತ ಅವ್ರ ಮಗ. ಹರ್ಷ ಶಿವಕುಮಾರ್ ಅಂತ. ಆತ ಕಮ್ಯುನಿಕೇಷನ್ಗೆ ಬರಲಿಲ್ಲ. ಅಂದರೆ 3 ಸತಿ ಫೋನಲ್ಲಿ ಮಾತಾಡಿದ್ರು, ಯಾಕೋ ಅವ್ರಿಗೇನು ರೀಸನ್ಸು ಗೊತ್ತಿಲ್ಲ, ಅವರು ಇಂಟರ್ವ್ಯೂಗೆ ಇದಾಗಲಿಲ್ಲ. ಬಟ್ ನಿಮ್ಮ ಮೂಲಕ ಉಮಾ ಶಿವಕುಮಾರ್ ಅವ್ರಿಗೆ ನಿಮಗೇನಾದ್ರು ಗೊತ್ತಿರೋ ವಿಚಾರ ಇದ್ದರೆ, ಎಲ್ಲಿ ಅವರು ಉಮಾ ಶಿವಕುಮಾರ್ ಅವರು, ಏನಮ್ಮ? ಅವ್ರು ಬಂದು ಹೇಳಿದ್ರು, ನನ್ನ ಮಗಳು ಉಮಾ ಶಿವಕುಮಾರ್ ಅಂತ ಅಂದ್ಬಿಟ್ಟು ಗೊತ್ತಿರಬೇಕು, ಅವಳು MA ಮಾಡಿ ಮತ್ತೆ ಅವಳು ಇದೆಲ್ಲ ಮಾಡ್ತಾ ಇದ್ದಾಳೆ. MA ಮಾಡಿದ್ರು? ಹೌದು. ಅವ್ರು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು, ವರ್ಕಿಂಗ್. ಹೌದು. ಓಕೆ. ಸೊ ಅವ್ರದ್ದು ಮನೆ ಇತ್ತು. ಅದೇನು ತಂದೆ ಮಗ ಒಟ್ಟಿಗೆ ಇರ್ತಾಯಿದ್ರು. ಉಮಾ ಶಿವಕುಮಾರ್ ಅವ್ರ ಮಗಳು ಇರ್ತಾಯಿದ್ರು ಅಲ್ಲಿ ಮನೇಲಿ.